ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ 8ನೇ ದಿವಸ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. 8ನೇ ದಿವಸದ ಬ್ಲಾಗು. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಟೀ ಅದನ್ನು ಕುಡ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ರೂಟೀನ್ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ರೂಟೀನು, ಇವತ್ತಿನ ಬಣ್ಣ ದೇವಿದು ರಾಮ ಗ್ರೀನ್ ಥರ ಬಣ್ಣ ಬರುತ್ತೆ. ನಾನು ಇವಾಗ ಹೊಸ ನೈಟಿ ಇದು ಚೇಂಜ್ ಮಾಡ್ಕೊಂಡು ಅಲ್ಲಿ ನೆಲದಿಂದ ಒರೆಸ್ಕೊಂಡೆ, ಸ್ನಾನ ಮಾಡ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತಂದು ಈ ನೈಟಿ ಹಾಕ್ಕೊಂಡಿದ್ದೀನಿ. ಇದು ಮತ್ತು 3-4 ತಿಂಗಳು ಇತ್ತು ತೆಗ್ದು ಹಾಕ್ಕೊಂಡಿರಲ್ಲ. ಮತ್ತು ಹೊಸದಿರಬೇಕಲ್ಲ ಪೂಜೆ ಮಾಡೋದಿಲ್ಲ ನವರಾತ್ರಿ ಇದ್ರಲ್ಲಿ ತೆಗೆಯೋಣ ಅಂತಂದು ತೆಗಲಿಲ್ಲ ಇಷ್ಟು ದಿವಸ. ಹಾಗಾಗಿ ಇವತ್ತು ಉಟ್ಕೊಂಡಿದ್ದೀನಿ. ಮತ್ತು ಸೀರೆನೂ ಇವಾಗ ಚೇಂಜ್ ಮಾಡ್ತೀನಿ ನಾನು. ಬನ್ನಿ ಇವತ್ತಿನ ರೂಟೀನ್ ಏನೇನಿರುತ್ತೆ ಇವತ್ತಿನ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನವರಾತ್ರಿ ಶುಭಾಶಯ. ಪೂಜೆ ಮಾಡಿದ್ದಾಯಿತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಕಾಬೂಲ್ ಕಡಲೆ ನೆನೆಸಿಟ್ಟಿದ್ದೆ ನೈಟು. ಇವಾಗ ಇದು ಕಾಬೂಲ್ ಕಡಲೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಇವಾಗ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವ್ರ ಮಧ್ಯಾಹ್ನ ಶಿಫ್ಟು ಹೋಗ್ಬೇಕು ಡ್ಯೂಟಿಗೆ. ಹಾಗಾಗಿ ಇವಾಗ ರೆಡಿ ಮಾಡ್ಕೋಬೇಕು. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ. ಓಕೆ, ರೆಸಿಪಿ ತಿಳಿಸ್ಕೋಬೇಕು ನೋಡ್ತೀನಿ. ಟೈಮ್ ಸಿಕ್ತಂದರೆ ಆ ರೆಸಿಪಿ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಅಡುಗೆ ತುಂಬಾ ಟೈಮ್ ಆಗುತ್ತೆ, ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನೈಟು ಕಾಬೂಲ್ ಕಡಲೆ ನೆನೆಸಿಟ್ಟಿದ್ದೆ. ಅದು ಇವಾಗ ಕಾಬೂಲ್ ಕರಿ ಗ್ರೇವಿ ಮಾಡೋಣಂತ ಇವಾಗ ಕುಕ್ಕರ್ಗೆ ಆಲೂಗಡ್ಡೆ ಕಾಬೂಲ್ ಕಡಲೆ 2 ಹಾಕಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಾದ್ಮೇಲೆ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಟೊಮೊಟೊ, ಒಣ ಈರುಳ್ಳಿ, ಗಸಗಸೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅಲ್ಲಿವರೆಗೂ ಇದು ಬೇಯಿಸ್ಕೊತೀನಿ. ಆಲೂಗಡ್ಡೆ ಸೆಪ್ಪೆ ತೆಗೆದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡು 2-3 ವಿಷಲಾದರೂ ಚೆನ್ನಾಗಿ ಸ್ಮೂತಾಗಿ ಬೆಂದಬೇಕು. ಆವಾಗ ಇದು ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ಆಲೂಗಡ್ಡೆ ಸೆಪ್ಪೆ ತೆಗೆದು ನೀರು ಹಾಕಿ ಇಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ವಿಜಿಲ್ ಹೊಡ್ಸ್ಕೋಬೇಕು. ಅಲ್ಲಿವರೆಗೂ ವಿಜಿಲ್ ಹೊಡ್ಸ್ಕೊಂಡಾದ್ಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಒಂದು ಕಡೆ ಬಾಣಲಿಗೆ ಬಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಕಡೆ ಈರುಳ್ಳಿ, ಗಸಗಸೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಶೇರ್, ಕಮೆಂಟ್ ಮಾಡಿ ಪ್ಲೀಸ್ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಾನು ಇಲ್ಲಿ ಚಪಾತಿ ಮಾಡ್ಕೊಳ್ಳೋಕ್ಕೆ ಹಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. 3 ದಿವಸ ಆಯಿತು ಇದರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋ ಹಾಕೋಕ್ಕೆ ಲೇಟ್ ಆಯಿತು. ಹಾಗಾಗಿ ಇವಾಗ
ವಿಡಿಯೋ ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ರುಬ್ಕೊಂಡಿದ್ದಾಯಿತು. ಇವಾಗ ಇದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡೆ ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಎಣ್ಣೆ ಹಾಕ್ಕೊಂಡು ನೋಡ್ರಿ, ಪಾತ್ರೆ ಬಿಸಿ ಕಾಯ್ದಿತ್ತೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ತುಂಬಬೇಕು. ನಮ್ಮ ಮನೆಯವ್ರ ಕೈ ಕೊಡ್ತೀನಿ, ತುಂಬ್ತಾರೆ. ನಾನು ಬಂದು ಒಗ್ಗರಣೆ ಹಾಕ್ತೀನಿ. ನೋಡ್ರಿ, ಎಣ್ಣೆ ಕಾಯ್ದಿತ್ತೆ. ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದೇ ಒಂದು ಚುಕ್ಕಿ ಲವಂಗ ಹಾಕೋತಾ ಇದ್ದೀನಿ. ಇವಾಗ ರುಬ್ಕೊಂಡಿದ್ದು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೋಡ್ರಿ, ಒಣ ಖಾರ ಪುಡಿ ಹಾಕ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಹಾಕೋರಿ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಕಡಲೆ ಬೀಸಾಗೆ ಸ್ವಲ್ಪ ಹಾಕೊಂಡಿದ್ದೀನಿ ಉಪ್ಪು. ಇವಾಗ ಇದು ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಟೀಲ್ ಪಾತ್ರೆ ಎಲ್ಲ ಬೇಗ ತಳ ಹಿಡ್ಕೊತ್ತೆ, ಸ್ವಲ್ಪ ನೋಡ್ಕೊಂಡು. ಕಡಲೆ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಇತ್ತಲ್ಲ, ಇದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಆವಾಗ ತಿಕ್ನೆಸ್ ಥರ ಗಟ್ಟಿ ಬರುತ್ತೆ. ನಾನು ರುಬ್ಬಕ್ಕೂ ಕಾಬೂಲ್ ಕಡಲೆ ಎತ್ತಾಕೊಂಡಿದ್ದೀನಿ, ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಮ್ಯಾಶ್ ಮಾಡ್ಕೊಂಡಿದ್ದು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇವಾಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ. ನಿಮ್ಮದು ಸ್ವಲ್ಪ ರುಬ್ಕೊಂಡಿದ್ದು ನೀರು ಜಾರಲ್ಲಿ ಒಂಚೂರು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ. ರುಬ್ಕೊಂಡಿದ್ದ ಜಾರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಇವಾಗ ಕುದಿಯಕ್ಕೆ ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಅವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಉಕ್ಕೋಗುತ್ತೆ. ಒಂದು 5 ನಿಮಿಷ ಇಲ್ಲ, ಒಂದು 5 ಸೆಕೆಂಡು ಬೇಯಿಸ್ಕೋಬೇಕು. 5 ಸೆಕೆಂಡ್. ಚೆನ್ನ ಮಸಾಲ ಗ್ರೇವಿ ಸೂಪರ್ ರೀ. ಸಲ ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ. ನೋಡ್ರಿ, ನೆನ್ನೆ ಐಸ್ ಕ್ರೀಮ್ ಮಾಡಿದ್ದೆ ಗೋವಾದು. ಇದರೊಳಗಿರೋದೆಲ್ಲ ತೆಗೆದ್ಬಿಟ್ಟು ರುಬ್ಬಿಟ್ಟು ಐಸ್ ಕ್ರೀಮ್ ಇಕ್ಕಿದ್ದೆ. ನೋಡಿ, ಫುಲ್ಲು ಐಸಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ಖಾರ ಉಪ್ಪು ಉದುರಿಸ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು, ಇದು ಮೆಲ್ಟ್ ಆಗಬೇಕು ಸ್ವಲ್ಪ ಆದರೂ, ಇಲ್ಲಾಂದರೆ ನೋಡ್ರಿ ಫುಲ್ಲು ಗಟ್ಟಿ ಇರುತ್ತೆ. ಸ್ವಲ್ಪ ಮೆಲ್ಟ್ ಹಾಕ್ಬಿಡ್ಬೇಕು. ನೋಡ್ರಿ, ಸ್ವಲ್ಪ ಮೆಲ್ಟ್ ಆಗುತ್ತೆ. ನೀವು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ.
ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ.